ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವನ್ನು ಮಾಡಿದ್ದೆ. ಅದನ್ನು ಕುಕ್ಕರಲ್ಲಿ ಮಾಡಿದ್ದೆ, ಜಸ್ಟ್ 2 ವಿಸಿಲ್ ಕೂಗಿಸ್ಬಿಟ್ಟು. ಬಟ್ ಕುಕ್ಕರ್ ತುಂಬ ಹೋಗಿದ್ರಿಂದ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೈಸ್ ಎಷ್ಟು ಉದುರಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಇದಕ್ಕೊಂದು ಸ್ವಲ್ಪ ಹಸಿ ಅರಿಶಿನ ಹಾಕಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ಒಂದೇ ಒಂದು ಬೀಟ್ರೂಟ್ ಉಳಿದಿತ್ತು, ಅದು ಕೂಡ ಹಾಕಿಬಿಟ್ಟು ಇವತ್ತು ಪಲಾವ್ ಮಾಡಿದ್ದಂಥದ್ದು. ಪಲಾವ್ ಎಲ್ಲ ಮಾಡಿ ಆದಮೇಲೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಇತ್ತು. ಹಾಗೆ ರಾಹುಲ್ಗೂ ಕೂಡ ಕೊಟ್ಟೆ, ಅವರು ಕೂಡ ಇವತ್ತು ಇಷ್ಟಪಟ್ಟು ತೊಗೊಂಡು ಹೋದರು. ಇದ್ರ ಜೊತೆಲಿ ಒಂದು ಸ್ವಲ್ಪ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು ಮೊಸರು ಬಜ್ಜಿನ ಮಾಡಿದ್ದೆ. ಬಟ್ ಅದರ ಕ್ಲಿಪ್ಪಿಂಗನ್ನು ತೊಗೊಳ್ಳೋದನ್ನು ಮರೆತುಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ರಾಹುಲ್ ಹೋದ್ಮೇಲೆ ಝೆಪ್ಟೋಯಿಂದ ಒಂದಷ್ಟು ತರಕಾರಿಗಳನ್ನು ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು, ಮನೆಗೆ ಏನು ಬೇಕೋ ಅದನ್ನು. ಅದ್ರ ಜೊತೆಲಿ ₹1 ಪೇ ಮಾಡಿದ್ದಕ್ಕೆ ನನಗೆ ಅರ್ಧ kg ಆನಿಯನ್ ಕೂಡ ಸಿಕ್ಕಿದೆ. ಇದು ಒಂಥರ ಶಾಕ್ ಅಂತ ಅನ್ನಿಸ್ತು. ಈಗ ಹೊಸದಾಗಿ ಬಂದಿರೋದ್ರಿಂದ ಝೆಪ್ಟೋ ನಮ್ಮ ಏರಿಯಾಗೆ ಆ ಥರ ಎಲ್ಲ ಆಫರ್ ಕೊಡ್ತಾರೆ. ಒಂದು ಸ್ವಲ್ಪ ಆಲೂಗಡ್ಡೆ, 2 ಪ್ಯಾಕೆಟ್ ಮೊಸರು, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ತರಿಸಿದ್ದೆ ಬೇಕಿತ್ತು ಅಂತ ಹೇಳಿ. ಖಾಲಿ ಆಗಿತ್ತು, ಅದಕ್ಕೆ. ಹಸಿಮೆಣಸಿನ್ಕಾಯಿನೂ ಅಷ್ಟೇ, ನಾನು ಯಾವಾಗಲೂ ಅದರದ್ದು ಮೇಲ್ಗಡೆದೇನು ತುಂಬಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ವಾಶ್ ಮಾಡಿ ಏನು ಇಡೋದಿಲ್ಲ. ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟರೆ ಏನಾಗೋದು ಗೊತ್ತಾ, ಕೆಲವೊಂದು ಸಲ ಕೊಳ್ತೋಗುತ್ತೆ ಹಸಿಮೆಣಸಿನ್ಕಾಯಿ, ಅದಕ್ಕೆ. ಆಮೇಲೆ ಫ್ರೀ ಬಂದಿರೋ ಆನಿಯನ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂದೂ ಆನಿಯನ್ ಕೆಟ್ಟಿರಲಿಲ್ಲ, ಚೆನ್ನಾಗಿತ್ತು. ಈಗ ಮೊದಲೇ ಆನಿಯನ್ ಎಷ್ಟು ಕಾಸ್ಟ್ಲಿ ಆಗಿದೆ, ಅದರಲ್ಲೂ ಅರ್ಧ kg ಫ್ರೀ ಆನಿಯನ್ ಸಿಕ್ಕಾಗ ತುಂಬ ಖುಷಿ ಆಯಿತು. ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆನಿಯನ್ ಎಲ್ಲ ಇಟ್ಟಾಯಿತು, ಆಲೂಗಡ್ಡೆ ಎಲ್ಲ ಜೋಡಿಸಿ ಆಯಿತು. ಎಲ್ಲ ಜೋಡಿಸಿ ಆದಮೇಲೆ ಈಗ ಮತ್ತೆ ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ನೆನ್ನೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದು ಬಟ್ಟೆ ಇಲ್ಲಿ ಒಣಗ್ತಾ ಇದೆ. ಹಾಗೆ ಈಗ ಮತ್ತೆ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿಕೊಂಡು ಮೇಲ್ಗಡೆಗೆ ಒಣಗಾಕೋಣ ಅಂತ ತೊಗೊಂಬಂದಿದ್ದೀನಿ. ವೆದರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇಲ್ಲಿ ಮನೆ ಕಟ್ತಾ ಇದ್ದಾರಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಮನೆ ಒಳಗಡೆಗೂ ಅಷ್ಟೇ ಮಾತಾಡಿ ವಿಡಿಯೋ ಮಾಡೋದಕ್ಕೆ ಕಷ್ಟನೇ ಆಗುತ್ತೆ. ಆ್ಯಂಡ್ ಈಗ ನಾನು ಮೇಲ್ಗಡೆಗೆ ನೆನ್ನೆ ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ಇಲ್ಲೊಂದು ಬಕೆಟ್ ಅಷ್ಟು ಬಟ್ಟೆ ವಾಶ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಣಗಾಕೋಕ್ಕೆ ಅಂತ ಹೇಳಿ. ಆ್ಯಂಡ್ ಈ ಮನೆಯಲ್ಲಿ ಮೇ ಬಿ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ, ವ್ಲಾಗ್ ಆಗಿರುತ್ತೆ. ಟೆರಸ್ ಕೂಡ ಅಷ್ಟೇ ಇವತ್ತೇ ಲಾಸ್ಟ್ ನಾನು ತೋರಿಸುವಂಥದ್ದು. ಇವಾಗ ಬನ್ನಿ ಬಟ್ಟೆ ಒಣಗಾಕ್ಬಿಟ್ಟು ಫಸ್ಟು ಕೆಳಗಡೆ ಹೋಗೋಣ. ಇವತ್ತು ರಚ್ಚುಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದಕ್ಕೆ ಇವತ್ತು 5 ಗಂಟೆಗೆ ಅವಳು ಬಂದಿದ್ದು. ಯೂಶ್ವಲಿ ಅವಳಿಗೆ ಥರ್ಸ್ಡೇ ಹಾಗೆ ಫ್ರೈಡೇ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳೆ. ಸ್ಕೂಲಲ್ಲೇ ಇರುತ್ತೆ ಕ್ಲಾಸು, ಅದೇನು ಸಪ್ರೇಟ್ ಇರಲ್ಲ. ಸ್ಕೂಲಲ್ಲೇ ಎಕ್ಸ್ಟ್ರಾ ಕ್ಲಾಸ್ ಅನ್ನೋ ಥರ ತಗೋತಾರೆ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅವಳು ಕೂಡ ಮನೆಗೆ ಬಂದಳು. ಏನೋ ಸೀಕ್ರೆಟ್ ವಿಷಯ ಹೇಳಬೇಕಂತೆ, ಅವಳ ಫ್ರೆಂಡಿಗೂ ಹೇಳಿಬಿಟ್ಟು ಆಮೇಲೆ ಒಳಗಡೆ ಬಂದುಬಿಟ್ಟು ನನಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಹಾಗೇ ಸ್ಕೂಲಲ್ಲಿ ಏನೇನೆಲ್ಲ ನಡೆಯುತ್ತೆ ಅದನ್ನೆಲ್ಲ ಬಂದು ಫಸ್ಟ್ ನನಗೆ ಒಪ್ಸಿದ ಮೇಲೇ ಅವಳು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. ಅಷ್ಟು ಅವಳಿಗೆ ಕತೆಗಳಿರುತ್ತೆ ಹೇಳೋಕ್ಕೆ. ಫ್ರೆಂಡ್ಸ್ ಜೊತೆ ಏನಾದರೂ ನಡೆದಿರೋಂಥ ಕತೆಗಳಿರ್ಬೋದು, ಅಥವಾ ಕ್ಲಾಸಲ್ಲಿ ಏನಾದರೂ ಆಗಿರೋದಿರ್ಬೋದು, ಅಥವಾ ಮೇಡಮ್ ಬಗ್ಗೆ ಇರ್ಬೋದು, ಒಟ್ಟು ಎಲ್ಲನೂ ಅವಳಿಗೆ ಒಪ್ಪಿಸ್ಬೇಕು. ಅದರಲ್ಲೂ ರೀಸೆಂಟಾಗಿ ಅವಳದು ಕ್ಲಾಸ್ ಟೆಸ್ಟ್ ಆಗಿದೆ, ಅದ್ರದ್ದು ಮಾರ್ಕ್ಸ್ ಪೇಪರ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ಅವಳಿಗೆ ಬಂದು ಹೇಳುವವರೆಗೂ ಸಮಾಧಾನ ಇರೋದಿಲ್ಲ. ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಕೋಲ್ಡ್ ಕಾಫ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೊಂದು ಸ್ವಲ್ಪ ನಾನು ಮೂಗಿಂದ ಮಾತಾಡ್ತೀನಿ ಅಂತ ಅನ್ನಿಸ್ಬೋದು. ಈಗ ಬಟ್ಟೆ ಎಲ್ಲ ಒಣಗಾಕಿ ಆಯಿತು. ಹಾಗೆ ಈಗ ನೆನ್ನೆ ಏನು ಬಟ್ಟೆ ಎಲ್ಲ ಒಣಗಾಕಿದ್ದೆ ಅದನ್ನು ಕೂಡ ತೊಗೊಂಡು ಕೆಳಗಡೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ
ರಚ್ಚು ಕೂಡ ಅವಳ ಫ್ರೆಂಡ್ ಜೊತೆಲೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಮೇಲೆ ಬಂದಳು. ಅದಕ್ಕೆ ಬಟ್ಟೆ ಎಲ್ಲ ತೊಗೊಂಡು ಹೋಗಿ ಕೆಳಗಡೆ ಇಡು ಅಂತ ಹೇಳಿಬಿಟ್ಟು ಅವಳಿಗೆ ಬಟ್ಟೆಗಳನ್ನು ಕೊಟ್ಟೆ. ಹಾಗೆ ನೋಡಿ ಸನ್ಸೆಟ್ ಆಗ್ತಾಯಿದೆ ಅಲ್ಲ, ಹಿಂದ್ಗಡೆಗೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅವಳು ಬಟ್ಟೆ ತೊಗೊಂಡು ಹೋದ್ಲು. ಆಮೇಲೆ ನಾನು ಬಕೆಟಲ್ಲಿ ಒಂದು ಸ್ವಲ್ಪ ನೀರಿತ್ತು, ಅದನ್ನು ಚೆಲ್ಬಿಟ್ಟು ಲಾಕ್ ಹಾಕ್ಕೊಂಡು ಕೆಳಗಡೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಮೇಲ್ಗಡೆಗೆ ಬಟ್ಟೆ ಎಲ್ಲ ಒಣಗಾಗಿ ಬಂದ್ಬಿಟ್ಟು ಈಗ ಕಿಚನಿಗೆ ಬಂದಿದ್ದೀನಿ ಅಡುಗೆ ಮಾಡೋಣ ಅಂತ ಹೇಳಿ. ರಾಹುಲ್ಗೇನೋ ಇವತ್ತು ಹೆಸರುಬೇಳೆ ಪಾಯಸ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆಯಂತೆ. ಅದಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಕ್ಷತಿಗೆ ಚಪಾತಿ ಹಿಟ್ಟು ಹಾಕ್ಕೊಟ್ಟಿದ್ದೀನಿ, ಅವನು ಹಿಟ್ಟು ಕಲಿಸ್ತಾ ಇದ್ದಾನೆ. ಅದಕ್ಕೆ ಡಿನ್ನರ್ಗೆ ಚಪಾತಿ, ಹೀರೆಕಾಯಿ ಪಲ್ಯ ಹಾಗೆ ಹೆಸರುಬೇಳೆ ಪಾಯಸ ಇದಿಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ರಚ್ಚು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ಈಗಷ್ಟೇ ಬಂದ್ಲಲ್ಲ ಅವಳು, ಡ್ಯಾನ್ಸ್ ಕ್ಲಾಸ್ ಇತ್ತು ಅವಳಿಗೆ, ಮುಗಿಸ್ಕೊಂಡು ಬಂದಿದ್ದಾಳೆ. ಒಂದು ಸ್ವಲ್ಪ ಹಸಿವಾಗ್ತಿದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ಯಾ, ಒಂದು ಚಿಕ್ಕದು ಒಂದು ಬ್ರೆಡ್ ಸ್ಲೈಸ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಜಾಮ್ ಹಚ್ಕೊಂಡು ತಿಂತಾ ಇದ್ದಾಳೆ. ಸೊ ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಟೈಮಿಗೆ ಆಲ್ರೆಡಿ 6:20 ಆಗ್ತಾ ಇದೆ. ಗೊತ್ತಿಲ್ಲ ರೆಸಿಪಿ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನೋ ಇಲ್ಲೋ, ಆದರೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 1 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮಾಮೂಲು ರೈಸ್ ಮಾಡ್ತೀವಲ್ಲ ಡೈಲಿ, ಅದೇ ಅಕ್ಕಿನೇ ತೊಗೊಂಡಿದ್ದೀನಿ. ಅಕ್ಕಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಷ್ಟು ಹೆಸರು ಬೇಳೆ ಕೂಡ ತೊಗೊಂಡಿದ್ದೀನಿ. ಇದನ್ನ ನಾನು ಹುರಿದು ಎಲ್ಲ ಏನು ಮಾಡೋದಿಲ್ಲ, ಹಾಗೆ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಪಾಯಸ ಮಾಡಿದಾಗ ಹುರಿದು ಏನು ಮಾಡೋದಿಲ್ಲ. ಹುರಿದು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಇದು ಕೂಡ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಹೀಗೆ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಇವಾಗ ನಾನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ವಾಶ್ ಮಾಡಿ ಆದಮೇಲೆ 3 ಲೋಟದಷ್ಟು ನೀರು ಹಾಕ್ಕೊಂಡು ಈಗ ಇದನ್ನು ಬೇಯಿಸೋದಕ್ಕೆ ಇಡ್ತೀನಿ. ಹೆಸರು ಬೇಳೆ ಹಾಗೆ ಅಕ್ಕಿನ ಬೇಯಿಸೋಕ್ಕಿಡುವಾಗ 1-2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಎರಡನ್ನ ಯಾವುದಾದ್ರೂ ಹಾಕೋಬೋದು. ಅದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಆ ಕಡೆಗೆ ಬೇಳೆನ ಬೇಯಿಸೋಕ್ಕಿಟ್ಬಿಟ್ಟು ನಾನು ಈ ಕಡೆಗೆ ಪಲ್ಯಕ್ಕೂ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ರಚ್ಚು ನಾನು ಆನಿಯನ್ ಸಿಪ್ಪೆ ಸುಲಿದು ಕೊಡ್ತೀನಿ ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಆನಿಯನ್ ಸಿಪ್ಪೆ ಸುಲಿತಾ ಇದ್ದಾಳೆ. ನಾನು ಹೀರೆಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಈಗ ಹೀರೆಕಾಯಿ ಎಲ್ಲ ಹೆಚ್ಕೋತಾ ಇದ್ದೀನಿ. ಹೆಚ್ಕೋತಾ ಇರುವಾಗ ಅವಳದು ಮತ್ತೆ ಕತೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅವಳಿಗೆ ನಾನು ಫ್ರೀಯಾಗಿ ಸಿಗಲಿಲ್ಲ ಮಾತಾಡೋದಕ್ಕೆ. ಮೇಲೆ ಬಟ್ಟೆ ಒಣಗಾಗಿ ಬಂದಮೇಲೆ ಅವಳು ಫ್ರೆಶನ್ ಅಪ್ ಆಗೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋದ್ಲಲ್ವ. ಅದಕ್ಕೆ ಇವಾಗ ಸ್ಕೂಲಿಂದೆಲ್ಲ ಸ್ಟೋರಿಗಳನ್ನು ಹೇಳ್ತಾ ಇದ್ಲು. ಆ್ಯಂಡ್ ಇಲ್ಲಿ ನನಗೆ ಹೀರೆಕಾಯಿ ಪಲ್ಯದ್ದು ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಪಾಯಸದ್ದು ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಹೀರೆಕಾಯಿ ಪಲ್ಯ ರೆಸಿಪಿ ಯಾಕೆ ಶೇರ್ ಮಾಡಲಿಲ್ಲ ಅಂದರೆ, ನಾನು ಹಿಂದಿನ ದಿನ ಒಂದು ಸ್ವಲ್ಪ ಮಸಾಲೆನ ಉಳಿಸಿದ್ದೆ, ಅಂದರೆ ಪಲ್ಯಕ್ಕೆ ಹಾಕುವ ಮಸಾಲೆ ಮಾಡಿದ್ದೆ ಅಲ್ವಾ, ಅದು ಒಂದು ಸ್ವಲ್ಪ ಉಳಿದಿತ್ತು. ಅದಕ್ಕೆ ಕಂಪ್ಲೀಟಾಗಿ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಹಾಗೆ ಈ ಕಡೆಗೆ ಚಕ್ಷತಿಂದು ಕೂಡ ಚಪಾತಿ ಹಿಟ್ಟು ಕಲಿಸಿದ್ದು ಕಂಪ್ಲೀಟ್ ಆಯಿತು. ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ ಈ ಕಡೆಗೆ ನಾನೇನು ಪಾಯಸದ್ದು ಇಟ್ಟಿದ್ದಲ್ವಾ ಅದನ್ನು ಆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಈ ಕಡೆಗೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಮಾಮೂಲಾಗಿ ಜಸ್ಟ್ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆನಿಯನನ್ನು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಟೊಮೆಟೊ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1-2 ಟೊಮೆಟೊನ ತೊಗೊಂಡಿದ್ದೀನಿ. ಹೀರೆಕಾಯಿ ಪಲ್ಯಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಬೇಯುವವರೆಗೂ ಬಿಡಬೇಕಾಗತ್ತೆ. ಟೊಮೆಟೊ, ಆನಿಯನ್ ಎಲ್ಲ ನೀಟಾಗಿ ಬೆಂದಮೇಲೆ ಏನು ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನು ನೀರಲ್ಲಿ ಹಾಕಿಟ್ಟಿರ್ತೀನಿ. ಈಗ ಅದನ್ನು ತೆಗೆದು ಡೈರೆಕ್ಟಾಗಿ ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಹೀರೆಕಾಯಿ ಎಲ್ಲ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಮಿಕ್ಸ್ ಮಾಡುವಾಗ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೀರೆಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಬೇಯಕ್ಕಿಡ್ತಾ ಇದ್ದೀನಿ. ಅದು ಆ ಕಡೆ ಬೇಯುವಷ್ಟರಲ್ಲಿ ನಾನಿಲ್ಲಿ ಪಾಯಸಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ನಾನು ಬೆಲ್ಲನ ಜಜ್ಜಿ ಪುಡಿ ಮಾಡ್ಕೋತಾ ಇದ್ದೀನಿ.
ಕೆಲವರು ಬೆಲ್ಲನ ಜಜ್ಜಿ ಅದನ್ನು ನೀರಲ್ಲಿ ಹಾಕಿ ಪಾಕ ಮಾಡಿಕೊಂಡು ಆಮೇಲೆ ಸೋಸಿ ಹಾಕ್ತಾರೆ. ನಾನಿಲ್ಲಿ ತೊಗೊಂಡಿರೋದು ಉಂಡೆ ಬೆಲ್ಲ ಯಾವಾಗಲೂ ಕ್ಲೀನ್ ಇರುತ್ತೆ. ನೀವು ನೋಡಿ ಬೇಕಿದ್ರೆ ಅದನ್ನು ಪಾಕ ಮಾಡ್ಕೊಂಡು ಸೋಸಿ ಆದರೂ ನೋಡಿ ಬೇಕಿದ್ರೆ ಅದರಲ್ಲಿ ಒಂಚೂರು ಕಸ ಬರೋದಿಲ್ಲ. ಬೆಲ್ಲ ಉಂಡೆ ಬೆಲ್ಲ ಇರುತ್ತಲ್ಲ ಅದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಕ್ಲೀನಾಗಿ ಕೂಡ ಇರುತ್ತೆ. ಈಗ ನಾನು ಏನದು ಅಕ್ಕಿ ಬೇಳೆ ಬೇಯ್ತಾ ಇತ್ತು, ಅದು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ, ನಾನಿಲ್ಲಿ ಫುಲ್ ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಹಾಕಿಬಿಟ್ಟು ಅದನ್ನು ಇನ್ನೊಂದು ಸಲ ಬೇಯಿಸ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಬೇಯಬೇಕು, ಬೆಲ್ಲ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಅದಕ್ಕೆ ಬೇಯಬೇಕು. ಹಾಗೆ ಈ ಕಡೆಗೆ ಪಲ್ಯ ಕೂಡ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಈಗ ಅದು ಹೇಳಿದ್ನಲ್ಲ ನೆನ್ನೆದೊಂದು ಸ್ವಲ್ಪ ಮಸಾಲೆ ಉಳಿದಿತ್ತು ಅಂತ, ಅದನ್ನು ಹಾಕಿದ್ದೀನಿ. ಈ ಮಸಾಲೆನ ನಾನು ಯಾವಾಗಾದರೂ ಇನ್ನೊಂದು ಸಲ ರೆಸಿಪಿ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಆ ಮಸಾಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಮತ್ತೆ ಬೇಯಿಸಬೇಕು. ಯಾಕಂದರೆ ನಾನು ಹೀರೆಕಾಯಿನ ಅರ್ಧಂಬರ್ಧ ಅಷ್ಟೇ ಬೇಯಿಸ್ಕೊಂಡಿದ್ದು. ಅದು ಈ ಕಡೆಗೆ ಇಟ್ಮೇಲೆ ಈಗ ಪಾಯಸಕ್ಕೆ ನಾನು ಒಂದು ಅರ್ಧದಷ್ಟು ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೊಂದು 4 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಖಾಲಿ ಆಗಿದೆ, ಅದಕ್ಕೆ ಸ್ವಲ್ಪನೇ ಆಯಿತು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಇದನ್ನು ನೀವು ಪಾಯಸಕ್ಕೆ ಹಾಕಬೇಕು. ನಿಜವಾಗ್ಲೂ ಇದು ಒಂದನ್ನು ಹಾಕಿದ್ರೆ ಪಾಯಸ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಹಸಿ ಕೊಬ್ಬರಿ ಹಾಗೆ ಇಲಾಯ್ಚಿ ಆ ಗಸಗಸಿದು ಟೇಸ್ಟ್ ಎಲ್ಲ ಏನಿದೆ ಅಲ್ಲ, ಪಾಯಸದ ಜೊತೆ ಅದು ಸೇರಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಮನೆಯಲ್ಲಿ ಹೆಸರುಬೇಳೆ ಪಾಯಸ ತುಂಬಾ ಫೇವ್ರೇಟ್, ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ಕೇಸರಿ ಬಾತ್ ಇಷ್ಟ ಆಗುತ್ತೆ, ಬಟ್ ಆದರೆ ಅವಳಿಗೆ ಇದು ಪಾಯಸನೂ ತುಂಬಾ ಇಷ್ಟ. ಹಾಗಾಗಿ ಎಲ್ಲರಿಗೂ ಇಷ್ಟ ಇರೋದ್ರಿಂದ ಅಪರೂಪ ಮಾಡ್ತಾ ಇರ್ತೀನಿ, ಮಂತ್ಲಿ ಒನ್ಸ್ ಆದರೂ ಈ ಪಾಯಸ ಮಾಡ್ತೀನಿ. ಸೊ ಈ ಕಡೆಗೆ ಕಾಯಿ ಹಾಲು ಎಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಒಂದು ಕುದಿಬೇಕು. ಅಷ್ಟರಲ್ಲಿ ನೋಡಿ ಈ ಕಡೆಗೆ ಪಲ್ಯ ಕೂಡ ರೆಡಿ ಆಯಿತು. ಪಲ್ಯನೂ ಕಂಪ್ಲೀಟ್ ರೆಡಿ. ಇನ್ನು ಚಪಾತಿ ಉದ್ದದೊಂದೇ ನನಗೆ ಬಾಕಿ ಇರೋದು. ಹಾಗೆ ಈ ಕಡೆಗೆ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ಪಾಯಸಕ್ಕೆ ಹಾಕೋಣ ಅಂತ ಹೇಳಿ. ಫಸ್ಟು ನಾನು ತುಪ್ಪ ಹಾಕಿ ತುಪ್ಪ ಎಲ್ಲ ಚೆನ್ನಾಗಿ ಕರ್ಗದ ಮೇಲೆ ಅದೊಂದು ಸ್ವಲ್ಪ ಕಾದ್ಮೇಲೆ ಪುಡಿ ಮಾಡ್ಕೊಂಡಿರೋ ಅಂಥ ಬಾದಾಮ್ ಹಾಕ್ಕೊಂಡು ಆಮೇಲೆ ಗ್ರೇಪ್ಸನ್ನು ಹಾಕೋತೀನಿ. ಇಲ್ಲಿ ಚಪಾತಿನ ಬೇಯಿಸ್ತಾ ಇದ್ದಾನೆ ಚಕ್ಷತ್. ಅವನಿಗೆ ವಿಡಿಯೋ ಮಾಡಬೇಡಿ ಮಮ್ಮಿ ಅಂತ ಹೇಳ್ತಾ ಇದ್ದ, ಬಟ್ ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಲ್ಲ, ಅದಕ್ಕೆ ಮುಖ ಹಿಂಗೆ ಮಾಡ್ಕೊಂಡಿದ್ದಾನೆ. ಗೋಡಂಬಿ ಎಲ್ಲನೂ ಒಂದು ಸ್ವಲ್ಪ ಕೆಂಪು ಕಲರ್ ಆದಮೇಲೆ ಅದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೊಂಡು ಉರಿತಾ ಇದ್ದೀನಿ. ಫಸ್ಟೇ ದ್ರಾಕ್ಷಿ ಹಾಕ್ಕೋಬಾರ್ದು, ದ್ರಾಕ್ಷಿ ಕಪ್ಪಾಗಿ ಹೋಗುತ್ತೆ. ಇಲ್ಲ ಅಂದರೆ ಇದನ್ನು ಹುರ್ಕೊಂಡಾದ್ಮೇಲೆ ಇದನ್ನು ಪಾಯಸದಲ್ಲಿ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೆಸರುಬೇಳೆ ಪಾಯಸ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಅಡುಗೆ ಎಲ್ಲ ರೆಡಿ ಆಯಿತು. ಚಕ್ಷತ್ ಎಲ್ಲ ಚಪಾತಿನ ಬೇಯಿಸ್ದ. ನಾನೊಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಇವರೆಲ್ಲ ಪ್ಲೇಟಿಗೆಲ್ಲ ಬಡಿಸಿ ರೆಡಿ ಇಟ್ಟಿದ್ರು. ನಾನೀಗ ಬಂದ ಮೇಲೆ ಚಪಾತಿ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಮಾಡುವಾಗ ಇನ್ನೇನು ಹೇಳಿ, ಟಿ ವಿ ನೋಡ್ತಾನೆ ನಾವು ಊಟ ಮಾಡೋದು. ಅದರಲ್ಲೂ ಬಿಗ್ ಬಾಸ್ ಬರ್ತಾಯಿದೆ ಅಲ್ವಾ, ಕನ್ನಡ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಎರಡೂ ಬರ್ತಾಯಿದೆ. ಹಾಗಾಗಿ ಎರಡೂ ನೋಡ್ತೀವಿ ನಾವು. ಈಗ ಊಟ ಮಾಡುವಾಗ ಕನ್ನಡ ಬಿಗ್ ಬಾಸನ್ನು ನೋಡ್ತಾ ಇದ್ವಿ. ಊಟ ಎಲ್ಲ ಆದಮೇಲೆ ನಾನು ಪಾಯಸನ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ಕೂಡ ಈ ಪಾಯಸನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೇನಾದರೂ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಏನಾದರೂ ಇದ್ದರೆ ಹೇಳಿ, ನಾನು ಕೂಡ ಅದನ್ನು ಕಲ್ತ್ಕೋತೀನಿ. ಅದು ಆದಮೇಲೆ ನಾನು ಬೆಳಗ್ಗೆನೇ ಇಡ್ಲಿಗೆ ಅಂತ ನೆನೆಸಿದ್ದೆ, ನೆಕ್ಸ್ಟ್ ಡೇ ಇಡ್ಲಿ ಮಾಡೋಣ ಅಂತ ಹೇಳಿ. ನಾನು ಅಂದ್ಕೊಂಡೆ ಮಕ್ಕಳಿಗೆ ರಜೆ ಇದೆ ನಾಳೆ ಸ್ಯಾಟರ್ಡೆ ಅಂತ ಹೇಳಿಬಿಟ್ಟು ಇಡ್ಲಿಗೆ ಹಾಕಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳಿಗೆ ಸ್ಕೂಲ್ ಇತ್ತು. ಹಾಗಾಗಿ ನನಗೆ ಒಂದು ಸ್ವಲ್ಪ ರಿಸ್ಕ್ ಆಗೋಯಿತು. ಯಾಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಆ್ಯಂಡ್ ಇವಾಗ ಇಡ್ಲಿಗೆ ಏನೇನೆಲ್ಲ ನೆನೆಸಿದ್ದೆ ಅದಕ್ಕೆ ಒಂದು ಸ್ವಲ್ಪ ರೈಸ್ ಕೂಡ ಉಳಿದಿತ್ತು. ಆ ರೈಸಿಗೆ ನೀರು ಹಾಕಿ ಇಟ್ಟಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ರೈಸನ್ನು ಹಾಕ್ಕೊಂಡು ಇಡ್ಲಿಗೆ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಯಾಕಂದರೆ ಸ್ಯಾಟರ್ಡೆ ಸಂಡೇ 2 ದಿನ ಇರೋದ್ರಿಂದ ಒಂದು ದಿನ ಇಡ್ಲಿ ಮಾಡ್ಕೊಂಡು ತಿಂದು ಇನ್ನೊಂದು ದಿನ ದೋಸೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು, ಎಲ್ಲರೂ ಮನೇಲಿ ಇರ್ತೀವಲ್ಲ ಆವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಾಕ್ಸಿಗೆ ಹಾಕೋದಾದರೆ ಏನಾಗುತ್ತೆ ಅಂದರೆ ಬಾಕ್ಸಿಗೆ ಹಾಕಿ ಕಳಿಸ್ಬಿಡ್ತೀನಿ, ಅವರು ಅಲ್ಲಿ ತಿಂತಾರೆ. ಇನ್ನೊಂದು ಏನಂದರೆ ನಮ್ಮ ಮನೇಲಿ ಇಡ್ಲಿ ದೋಸೆ ಅಂತ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀವಿ. ದೋಸೆ ಅದರಲ್ಲೂ ಹೇಗೆ ಅಂತಂದರೆ ಬಿಸಿ ಬಿಸಿ ಹಾಕಿ ಕೊಡ್ತಾಯಿದ್ದೀನಿ. ಫಸ್ಟ್ ಮಕ್ಕಳಿಬ್ರು ತಿನ್ಕೊಂಡ್ಬಿಡ್ತಾರೆ, ಆಮೇಲೆ ರಾಹುಲ್ಗೆ ಹಾಕ್ಕೊಡ್ತೀನಿ, ಆಮೇಲೆ ನೆಕ್ಸ್ಟ್ ನಾನು ನನಗೆ ಅಂತ ದೋಸೆ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ನೋ ಅಂಥದ್ದು. ನೋಡಿ ಇಷ್ಟು ಹಿಟ್ಟು ಆಗಿದೆ. ಸೊ ನಾಳೆಗೆ ಇಡ್ಲಿಗೆ ಆಗುತ್ತೆ, ಹಾಗೆ ನೆಕ್ಸ್ಟ್ ಡೇ ದೋಸೆ ಮಾಡ್ಕೊಂಡು ತಿಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಮಾಡಿ ಇದನ್ನು
ರುಬ್ಬಿ ಮಾಡಿ ಇಟ್ಟೆ ಆಯಿತು. ಈಗ ನಾವು ಹೊಸ ಮನೆಗೆ ಒಂದಷ್ಟು ಸಾಮಾನನ್ನು ತೊಗೊಂಡು ಬಂದಿದ್ದೀವಿ. ಎಲ್ಲನೂ ಒಂದು ಸ್ವಲ್ಪ ಜೋಡಿಸೋಣ ಅಂತ. ಹೇಗೂ ಪೂಜೆ ಆಗಿದೆ ಆ್ಯಂಡ್ ಟೈಮು ಕೂಡ ಇದೆಯಲ್ಲ ನಮಗೆ ಇನ್ನು January 1st ಅದಕ್ಕೆ ಎಲ್ಲನೂ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಬಿಡೋಣ. ಕಾರಲ್ಲಿ ಏನೇನೆಲ್ಲ ತೊಗೊಂಬರೋಕ್ಕಾಗತ್ತೆ ಅದನ್ನೆಲ್ಲ ತೊಗೊಂಬಂದು ಇಟ್ಬಿಡೋಣ. ಆಮೇಲೆ ನಮಗೆ ಜಾಸ್ತಿ ಏನು ಎಲ್ಲ ಅಲ್ಲಿ ಇಲ್ಲಿ ಇಟ್ಕೊಂಡು ಕಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಬಂದು ಒಂದು ಟ್ರಿಪ್ ತೊಗೊಂಬಂದು ಇಟ್ಟರೂ ಸಾಕಾಗುತ್ತೆ. ಏನೆಲ್ಲ ಜಾಸ್ತಿ ಯೂಸ್ ಆಗಲ್ಲ ಮೇಲ್ಗಡೆ ಇಡೋ ಅಂಥದ್ದನ್ನೆಲ್ಲ ತೊಗೊಂಡು ಬಂದು ಎಲ್ಲನೂ ಜೋಡಿಸ್ಕೋತಾ ಇದ್ದೀವಿ. ಮೇನ್ಲಿ ಸೂಟ್ ಕೇಸ್, ಇದನ್ನೆಲ್ಲ ಅಪರೂಪನೇ ತಾನೇ ಯೂಸ್ ಮಾಡೋದು, ಏನು ಅಷ್ಟೊಂದು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋ ಅಂಥದ್ದಲ್ಲ. ಆ್ಯಂಡ್ ಅದರಲ್ಲಿ ಇಟ್ಟಿರೋ ಐಟಮನ್ನು ಅಷ್ಟೇ ಅಪರೂಪ ಯೂಸ್ ಮಾಡೋದ್ರಿಂದ ಇವತ್ತು ಸೂಟ್ ಕೇಸ್ಗಳನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಮೇಲ್ಗಡೆಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಒಂದಷ್ಟು ಹೊಸ ಕರ್ಟನ್ಸ್ ಇರ್ಬೋದು, ಹೊಸ ಟವೆಲ್ಗಳಿರ್ಬೋದು, ಹಾಗೆ ಒಂದಷ್ಟು ಬೆಡ್ಶೀಟ್ಸ್ ಅಂಥದ್ದನ್ನೆಲ್ಲ ನಾನು ಆಲ್ರೆಡಿ ಒಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಪ್ಯಾಕ್ ಮಾಡಿ ಎಲ್ಲ ಬಾಕ್ಸ್ಗಳಲ್ಲೂ ಅಷ್ಟೇ ಏನೇನು ಹೊಸದು ಅಥವಾ ತುಂಬ ರೇರಾಗಿ ತೆಗೆದು ಯೂಸ್ ಮಾಡೋವಂಥದ್ದಿದೆಯೋ ಅದನ್ನೆಲ್ಲ ಬಾಕ್ಸಿಗೆ ಹಾಕಿಬಿಟ್ಟು ಬಾಕ್ಸ್ ಮೇಲ್ಗಡೆಗೆ ಸ್ಟಿಕ್ಕರ್ ಹಚ್ಚಿ ಬರೆದ್ಬಿಟ್ಟಿದ್ದೀನಿ ಈ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ. ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ ಈ ಬಾಕ್ಸಲ್ಲಿ ಇದಿದೆ, ಅದು ತೆಗಿಬೇಕಾ ಬೇಡವಾ ಅಂತ ಹೇಳಿ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಎಲ್ಲ ಬಾಕ್ಸಲ್ಲೂ ಇಟ್ಟು ಮೇಲ್ಗಡೆಗೆ ಇಟ್ಬಿಟ್ರೆ ಯಾವ ಬಾಕ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಆಮೇಲೆ ಪ್ರತಿಯೊಂದು ಬಾಕ್ಸನ್ನು ತೆಗೆದು ನೋಡಿ ಏನು ಬೇಕೋ ಅದನ್ನು ತೆಕ್ಕೋಬೇಕಾಗತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಾಕ್ಸ್ ಮೇಲ್ಗಡೆಗೆ ಬರೆದಿಟ್ಬಿಡ್ತೀನಿ. ಹಾಗಾಗಿ ನಮಗದು ಈಸಿ ಆಗುತ್ತೆ ಕೂಡ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಏನಂದರೆ ಟೈಮ್ ಸೇವಿಂಗ್ ಕೂಡ, ಹಾಗೆ ವೆಲ್ ಆರ್ಗನೈಸ್ಡ್ ಆಗಿ ಎಲ್ಲನೂ ಇರುತ್ತೆ. ಆ್ಯಂಡ್ ರಾಹುಲ್ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ನಾವು ಆಲ್ರೆಡಿ ಜೋಡಿಸಿ ಆಗಿತ್ತು. ನೆನ್ನೆ ಒಂದಷ್ಟು ಜೋಡಿಸಿದ್ವಿ. ಹಾಗೆ ಈ ಕಡೆ ಸೈಡು ನಂದು ಎಲ್ಲ ಬಟ್ಟೆಗಳನ್ನ ಜೋಡಿಸಿದ್ದೀನಿ. ಮಕ್ಕಳು ಬಟ್ಟೆ ಒಂದು ತೊಗೊಂಬಂದು ಜೋಡಿಸೋದು ಬಾಕಿ ಇತ್ತು. ಸೊ ಹಾಗೆ ಸ್ವಲ್ಪ ಸ್ವಲ್ಪ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ಹಾಯ್ ಗಾಯ್ಸ್, ಇವಾಗ ಟೈಮ್ ಅರೌಂಡ್ 8:30 ಆಗಿದೆ, ಸಂಜೆ. ಊಟ ಎಲ್ಲ ಮುಗಿಸ್ಕೊಂಡು ನಾನು ರಾಹುಲ್ ಹೊಸ ಮನೆಗೆ ಬಂದಿದ್ದೀವಿ. ಒಂದಷ್ಟು ಸಾಮಾನುಗಳನ್ನು ಇಟ್ಟು ಹೋಗೋಣ ಅಂತ ಹೇಳಿ. ಮ್ಯಾಕ್ಸಿಮಮ್ ಸಾಮಾನುಗಳನ್ನು ನಾವು ಡೈಲಿ ಸ್ವಲ್ಪ ಸ್ವಲ್ಪ ಅಂತ ತೊಗೊಂಡು ಬಂದು ಇಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಒಂದೇ ಸಲ ತೊಗೊಂಬಂದು ಗುಡ್ಡೆ ಹಾಕ್ಕೊಂಬಿಟ್ರೆ ಆಮೇಲೆ ಯಾವ ಬಾಕ್ಸಲ್ಲಿ ಏನಿದೆ ಎತ್ತ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಬಾಕ್ಸಲ್ಲಿ ಹಾಕ್ಕೊಂಡು ಎಲ್ಲ ತೊಗೊಂಬಂದು ಎಲ್ಲ ನೋಡಿ ಆಲ್ರೆಡಿ ನಾವು ಮೇನ್ ಬಟ್ಟೆಗಳೆಲ್ಲನೂ ಆಲ್ರೆಡಿ ಫುಲ್ ಜೋಡಿಸ್ಬಿಟ್ಟಾಗಿದೆ. ಇನ್ನೂ ಖಾಲಿ ಇದೆ ಜಾಗಗಳು, ಅಲ್ಲೆಲ್ಲನೂ ಇನ್ನೂ ಸಾಮಾನುಗಳು ಬರೋಕ್ಕಿದೆ. ಏನಂದರೆ ಯಾವುದು ಅಲ್ಲಿರೋ ಕಬೋರ್ಡಿಂದ ತಗೊಂಬಂದು ಇಲ್ಲಿ ಇಡಬೇಕು ಅಂಥದ್ದನ್ನೆಲ್ಲ ಆಲ್ರೆಡಿ ಜೋಡಿಸ್ತಾ ಇದ್ದೀವಿ. ನೋಡಿ ಇನ್ನೂ ಸ್ವಲ್ಪ ಅಂತ ಖಾಲಿ ಇದೆ, ಅಲ್ಲೆಲ್ಲ ಇನ್ನೂ ಫಿಲ್ ಆಗೋದು ಬಾಕಿ ಇದೆ. ಒಟ್ಟಲ್ಲಿ ಏನಂದರೆ Jan 1ಗೂ ಮುಂಚೆ ಮ್ಯಾಕ್ಸಿಮಮ್ ನಮ್ಮ ಕೈಲಿ ಕಾರಲ್ಲೇ ಬಾಕ್ಸಿಂದ ತೊಗೊಂಬರೋಕ್ಕಾಗೋವಂಥದ್ದನ್ನೆಲ್ಲ ತೊಗೊಂಬಂದು ಜೋಡಿಸೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಇಷ್ಟು ನಡೀತಾ ಇದೆ ಈಗ ಸದ್ಯ. ಈಗ ನೋಡಿದ್ರಲ್ಲ ಅಲ್ಲಿ ಮೇಲ್ಗಡೆಗೂ ಒಂದಷ್ಟು ಬಾಕ್ಸಸ್ಗಳು ತುಂಬ ರೇರಾಗಿ ಯೂಸ್ ಮಾಡೋವಂಥದ್ದನ್ನು ಕೂಡ ಮೇಲಕ್ಕೆ ಇಟ್ಬಿಟ್ಟಿದ್ದೀವಿ. ಈಗ ಈ ಥರ ನಡೀತಾ ಇದೆ ಶಿಫ್ಟಿಂಗ್ ಕೆಲಸಗಳು. ಇವಾಗ ಬನ್ನಿ ಕೆಳಗೆ ಹೋಗೋಣ. ಕೆಳಗಡೆಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ಥಿಂಗ್ಸನ್ನು ತಂದು ಇಟ್ಟಿದ್ದೀವಿ ಅಂತ. ನೋಡಿ ಇಲ್ಲಿ ಎಲ್ಲ ಸಾಮಾನುಗಳನ್ನು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಬಂದು ಇಲ್ಲಿ ಇಟ್ಕೋತಾ ಇದ್ದೀವಿ. ಒಂದೊಂದೇ ಬಾಕ್ಸ್ ಓಪನ್ ಮಾಡಿಬಿಟ್ಟು ಅದಾದ್ರ ಜಾಗಕ್ಕೆ ಇಡೋ ಥರ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ಐಟಮ್ಸ್ ಏನಂದರೆ ಶಿಫ್ಟ್ ಮಾಡುವಾಗ ಹೊಡೆದೋಗತ್ತೆ ಅಂತ ಹೇಳಿಬಿಟ್ಟು ಒಂದೊಂದೇ ಕೈಯಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಈ ಥರ ಸೇಫಾಗಿ ಇಟ್ಕೋತಾ ಇದ್ದೀವಿ. ಯಾಕಂದರೆ ಬೇಕಲ್ಲ ಅದೆಲ್ಲ ಮತ್ತೆ ನಮಗೆ ಕೆಲಸಕ್ಕೆ ಬರೋವಂಥ ವಸ್ತುಗಳೆಲ್ಲ ಎಲ್ಲ, ಅದಕ್ಕೆ. ಓಕೆ, ಇವಾಗಷ್ಟೇ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಟೈಮ್ ನೋಡಿ ಎಷ್ಟಾಗ್ತಾಯಿದೆ. ಟೈಮ್ ಇವಾಗ 9:15 ಆಗ್ತಾಯಿದೆ, 9:20. ಸಾಯಂಕಾಲ ಹೋಗಿ ಬಟ್ಟೆಗಳನ್ನು ತೊಗೊಂಬಂದಿದ್ದಲ್ವ, ಅದನ್ನಿನ್ನೂ ಮಡಚಿಲ್ಲ ನಾನು. ಬಟ್ಟೆ ತೊಗೊಂಡು ಬಂದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡಿದ್ಮೇಲೆ ಹೊಸ ಮನೆ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಬಂದ್ವಿ ಅಲ್ವಾ. ಸೊ ಏನೂ ಟೈಮೇ ಸಿಗಲಿಲ್ಲ ನನಗೆ ಬಟ್ಟೆ ಮಡಿಸೋದಕ್ಕೆ. ಅದಕ್ಕೆ ಇವಾಗ ಇಷ್ಟು ಬಟ್ಟೆ ಮಡಚಿಬಿಟ್ಟು ಮಲ್ಕೋತೀನಿ. ಸುಸ್ತಾಗ್ಬಿಟ್ಟಿದೆ ಆಲ್ರೆಡಿ.
ಆದರೆ ಮತ್ತೆ ನಾಳೆ ಬೇರೆ ಶಿಫ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ವೆಹಿಕಲ್ ಬರುತ್ತೆ ನಾಳೆ ಎಲ್ಲ ಫರ್ನಿಚರ್ಸ್ನ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ. ಅದಕ್ಕೆ ಈ ಬಟ್ಟೆಗಳನ್ನೆಲ್ಲ ಮಡಚಿಟ್ಬಿಟ್ರೆ ಬೆಳಗ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ. ಹಾಗೆ ಬೆಳಗ್ಗೆ ಇಡ್ಲಿಗೆ ಬೇರೆ ಹಾಕಿರೋದಕ್ಕೆ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ಅಲ್ವಾ. ಅದಕ್ಕೆ ಬೆಳಗ್ಗೆ ಜಾಸ್ತಿ ಕೆಲಸ ಇರೋದ್ರಿಂದ ಇವಾಗ ಇದನ್ನು ಮುಗಿಸಿ ಮಲ್ಕೊಂಡ್ರೆ ಒಂದು ಸ್ವಲ್ಪ ಟೆನ್ಷನ್ ಫ್ರೀ. ಕಿಚನನ್ನು ಆಲ್ರೆಡಿ ಕ್ಲೀನ್ ಮಾಡಿ ಆಗೋಗ್ಬಿಟ್ಟಿದೆ. ಇವಾಗ ಬಟ್ಟೆ ಮಡಚಿಬಿಟ್ಟು ನಾನು ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಸೊ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್.